ಸ್ಟೂಡೆಂಟ್ಸ್ ಮಾರ್ಜಿನ್ ಕಾಸ್ಟಿಂಗ್ ನ ಪ್ರಾಕ್ಟಿಕಲ್ ಅಪ್ಲಿಕೇಶನ್ ಪ್ರಾಬ್ಲಮ್ ನ ಇವತ್ತು ಇನ್ನೊಂದು ನೋಡುವ. ಅಂದ್ರೆ ಒಂದು ಆರ್ಡರ್ ನ ಉತ್ಕೊಳ್ಳೋದು ಬೇಡವಾ ಅನ್ನೋದ್ರ ಬಗ್ಗೆ ಪ್ರಾಬ್ಲಮ್ ಇದು. ಪ್ರಾಬ್ಲಮ್ ಈ ರೀತಿ ಇದೆ. ಎಸ್ ಇಂಡಿಯನ್ ಟೈ ಕಂಪನಿ receives an offer from a large mail order house for the purchase of 5000 toy tags at 50 rupees per piece. ಹಾಗಾಗಿ ಇಂಡಿಯನ್ ಟೈ ಕಂಪನಿ ಅಂತ ಹೇಳಿದ್ರೆ ಅದು ಏನ್ ಮಾಡ್ತಾ ಇದೆ ಅಂದ್ರೆ ಯಾವ್ದೊಂದು ಮೇಲ್ ಆರ್ಡರ್ ಹೌಸ್ ಅಂದ್ರೆ ಏನು ಪೋಸ್ಟ್ ಮೂಲಕ ಆರ್ಡರ್ ನ ರಿಸೀವ್ ಮಾಡಿ ದೆನ್ ಪೋಸ್ಟ್ ಮೂಲಕ ಡೆಲಿವರಿ ಮಾಡುವಂತ ಒಂದು ಸಂಸ್ಥೆಯಿಂದ ದೆನ್ ಆರ್ಡರ್ ನ ರಿಸೀವ್ ಮಾಡ್ತಾ ಇದೆ. ಆರ್ಡರ್ ಏನು ಅಂದ್ರೆ 5000 ಟಾಯ್ ಟ್ಯಾಗ್ಸ್ ಅಂದ್ರೆ 5000 ಗೊಂಬೆಗಳಿಗೆ ಸಂಬಂಧಿಸಿದಂತೆ ಒಂದು ಆರ್ಡರ್ ನ ರಿಸೀವ್ ಮಾಡಿದ್ರೆ ಒಂದು ಯೂನಿಟ್ 15 ರೂಪಾಯಿ. Then it is felt that the acceptance of this order will not affect the regular sales of the company and its markets. ಹಾಗಾಗಿ ಈ ಆರ್ಡರ್ ನ ಒಪ್ಕೊಳ್ಳೋದ್ರಿಂದ ಅಂದ್ರೆ ಇಂಡಿಯನ್ ಟೈ ಕಂಪನಿಗೆ ದೆನ್ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲಂತೆ. ಅದರ ರೆಗ್ಯುಲರ್ ಸೇಲ್ಸ್ ಆಗಿರಬಹುದು ಇಲ್ಲ ಮಾರ್ಕೆಟ್ಸ್ ಆಗಿರಬಹುದು, ಅದಕ್ಕೆ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ. ದೆನ್ to suit the requirements of the mail order house, the company has to incur an expenditure of 1500 rupees on name tag. ಹಾಗಾಗಿ ಆ ಬೊಂಬೆಗಳ ಮೇಲೆ ಒಂದು ಹೆಸರನ್ನ ಅಂಟಿಸ್ಲಿಕ್ಕಿದೆ, ಆ ಹೆಸರನ್ನ ಸ್ಟಿಕ್ಕರ್ ಅಂಟಿಸ್ಲಿಕ್ಕಿದೆ. ಹಾಗಾಗಿ ಅದಕ್ಕೆ ಏನಾಗಿದೆ 1500 ರೂಪಾಯಿ ಬೀಳ್ತಾ ಇದೆ. ಮತ್ತೆ and also has to absorb 5000 as the cost of freight to customers warehouse. ಅಂದ್ರೆ ಏನಲ್ಲ ಮೇಲ್ ಆರ್ಡರ್ ಹೌಸ್ ಇದೆ, ಅಲ್ಲ ಮೇಲ್ ಆರ್ಡರ್ ಹೌಸ್ ಗೆ ನಮ್ಮ ಅಂದ್ರೆ ಏನ್ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ 5000 ಟಾಯ್ಸ್ ನ ಅದನ್ನ ನಾವೇ ಸಾಗಾಟ ಮಾಡಿ ಕೊಡ್ಲಿಕ್ಕಿದೆ. ಇಷ್ಟು ಕನ್ಸಿಡರ್ ಆಮೇಲೆ the cost data for the present production level are as follows. Capacity 28000 units, then other capacity 28000 units ಇದೆ. Then present production ಮಾಡ್ತಾ ಇರೋದು 20000 units ಇದೆ. Then direct material cost per unit 4 rupees ಅಂದ್ರೆ ಒಂದು ಟಾಯ್ಗೆ 4 ರೂಪಾಯಿ. Then direct labor cost per unit variable ಅಂದ್ರೆ 3 ರೂಪಾಯಿ. Then fixed cost for the period 1,60,000 rupees. Then ಇಡೀ ಪೀರಿಯಡ್ ಗೆ 1,60,000 ರೂಪಾಯಿ ಫಿಕ್ಸ್ಡ್ ಕಾಸ್ಟ್ ಇದೆ. Then selling price per unit 21 rupees. ಒಂದು ಟಾಯ್ಗೆ 21 ರೂಪಾಯಿ ಮಾರಾಟ ಮಾಡ್ತಾ ಇದ್ದಾರೆ. Then prepare a differential cost statement and advise the management whether this order be accepted or not. ಹಾಗಾಗಿ ಈ ಆರ್ಡರ್ ನ ಒಪ್ಕೊಳ್ಳೋದು ಬೇಡವಾ ಅಂತ ಹೇಳಿ ಅಡ್ವೈಸ್ ಮಾಡಿ ಅಂತ ಹೇಳಿ ಪ್ರಾಬ್ಲಮ್ ಕೇಳ್ತಾ ಇದೆ. ದೆನ್ ಸರ್ ಪ್ರಾಬ್ಲಮ್ ನೋಡ್ಕೊಂಡ್ಬಿಡಿ, ಪ್ರಾಬ್ಲಮ್ ನೋಡ್ಕೊಳ್ಳಿ. ಪ್ರಾಬ್ಲಮ್ ನೋಡಿ ರೈಟ್. ಪ್ರಾಬ್ಲಮ್ ಓದ್ಕೊಳ್ಳಿ, ಇನ್ನೊಮ್ಮೆ ಓದ್ಕೊಳ್ಳಿ. ಹಾಗಾಗಿ ಆರ್ಡರ್ ನ ಒಪ್ಕೊಳ್ಳೋದು ಬೇಡವಾ ಅಂತ ಹೇಳಿ ಪ್ರಾಬ್ಲಮ್ ಕೇಳ್ತಾ ಇರೋದು. ಎಸ್ ಆನ್ಸರ್ ನೋಡೋಣ. ರೈಟ್. ಎಸ್ ಡಿಯರ್ ಸ್ಟೂಡೆಂಟ್ಸ್, ಈಗ ಆನ್ಸರ್ ನೋಡುವ. ಪ್ರಾಬ್ಲಮ್ ಹೇಳಿದ್ದು ಏನು ಅಂದ್ರೆ ಒಂದು ಡಿಫರೆನ್ಷಿಯಲ್ ಕಾಸ್ಟ್ ಸ್ಟೇಟ್ಮೆಂಟ್ ಮಾಡಲಿಕ್ಕೆ ಹೇಳಿದ್ರು. ಹಾಗಾಗಿ ಈಗ ಏನು ಮಾಡುವ, ದೆನ್ ರೈಟ್. ಎಸ್ 5000 ಟಾಯ್ಸ್ ನ ದೆನ್ ಒಂದು ಸ್ಪೆಷಲ್ ಆರ್ಡರ್ ಇದೆ, ಅದನ್ನ ಒಪ್ಕೊಳ್ಳೋದು ಬೇಡವಾ ಅಂತ ಹೇಳಿ ಪ್ರಾಬ್ಲಮ್ ಇತ್ತು. ರೈಟ್. ಹಾಗಾಗಿ ಫಸ್ಟ್ ಏನ್ ಮಾಡಿ ವಿತೌಟ್ ಆರ್ಡರ್ ಅಂತ ಬರ್ಕೊಳ್ಳಿ. ವಿತೌಟ್ ಆರ್ಡರ್ ಮೀನ್ಸ್ ಮುಂಚೆ ಏನು ಪ್ರೊಡಕ್ಷನ್ ಮಾಡ್ತಾ ಇದ್ವಿ 20000 ಯೂನಿಟ್ಸ್ ಗೆ, ದಿಸ್ ಇಸ್ ವಿತೌಟ್ ಆರ್ಡರ್. ದೆನ್ ಆಮೇಲೆ ಡಿಫರೆನ್ಸ್ ಏನಂದ್ರೆ ದೆನ್ ಎಕ್ಸ್ಟ್ರಾ 5000 ಯೂನಿಟ್ಸ್ ನ ಒಪ್ಕೋತಾ ಇದೀವಿ, ಅದು ದೆನ್ ವಿತ್ ಆರ್ಡರ್ ಅಂದ್ರೆ 20000 ಟಾಯ್ಸ್ ಪ್ಲಸ್ 5000 ಟಾಯ್ಸ್, ಇದಕ್ಕೆ ಏನು ಖರ್ಚು ಬೀಳ್ತದೆ ಅದನ್ನ ನೋಡುವ. ದೆನ್ ಫಸ್ಟ್ ಎಸ್ ಸೇಲ್ಸ್ ವಿತೌಟ್ ಆರ್ಡರ್ ಅಂದ್ರೆ ಮುಂಚೆ ಏನ್ ಮಾಡ್ತಾ ಇದ್ವಿ, ಸ್ಪೆಷಲ್ ಆರ್ಡರ್ ಒಪ್ಕೊಳ್ಳೋ ಮುಂಚೆ 20000 ಯೂನಿಟ್ಸ್ ನ ಸೇಲ್ ಮಾಡ್ತಾ ಇದ್ವಿ. 20000 × 21 4,20,000. ದೆನ್ ಆಮೇಲೆ ಸ್ಪೆಷಲ್ ಆರ್ಡರ್ ಒಪ್ಕೊಂಡಿದ್ವಿ ಎಷ್ಟು ಅಂದ್ರೆ 5000 ಟಾಯ್ಸ್, ಅದು ಯಾವ ರೇಟ್ ಅಲ್ಲಿ ಅಂದ್ರೆ 15 ರೂಪಾಯಿ ರೇಟ್ ಅಲ್ಲಿ. ಹಾಗಾಗಿ 5000 × 15 75,000. ದೆನ್ ಎರಡು ಸೇಲ್ಸ್ ಇದ್ರೆ ದೆನ್ ಆರ್ಡರ್ 4,20,000 1,75,000 4,95,000 ಇದು ಆರ್ಡರ್ ನ ಒಪ್ಕೊಂಡ್ರೆ. ದೆನ್ ಆಮೇಲೆ ಏನು ಮಾಡಿ, then in cost ಎಲ್ಲ ಕಳ್ಕೊಂಡು ಬನ್ನಿ. Direct materials, then present production 20,000 units, then 1 unit 4 ರೂಪಾಯಿ, ಹಾಗಾಗಿ 20,000 × 4 80,000. then ಒಂದು ಹೊಸ ಆರ್ಡರ್ ಏನು 5000 ಇದೆ ಅದನ್ನ ಒಪ್ಕೊಂಡ್ರೆ 5000 × 4 20,000. then total
20,000 ಒಂದು 20,000 1 ಲಕ್ಷ then ಆಮೇಲೆ ಡೈರೆಕ್ಟ್ ಲೇಬರ್ ಅದು ಖರ್ಚಾಗ್ತಾ ಇದೆ then ಯಾವ ರೇಟ್ ಅಲ್ಲಿ 3 ರೂಪಾಯಿ ಒಂದು ಯೂನಿಟ್ಗೆ 20,000 ಇಂಟು 3 60,000 then ಸ್ಪೆಷಲ್ ಆರ್ಡರ್ ಏನಾದ್ರು ಒಪ್ಕೊಳ್ಳೋದಾದ್ರೆ 5,000 ಇಂಟು 3 15,000 then ಟೋಟಲ್ 75,000 then ಆಮೇಲೆ ಏನಾಗಿದೆ ಫಿಕ್ಸ್ಡ್ ಕಾಸ್ಟ್ ನಾವು 20,000 ಟಾಯ್ಸ್ ನ ಮ್ಯಾನುಫ್ಯಾಕ್ಚರ್ ಮಾಡಿದ್ದು 1,60,000 then 25,000 ಮ್ಯಾನುಫ್ಯಾಕ್ಚರ್ ಮಾಡಿದ್ದು 1,60,000 ಹಾಗಾಗಿ 1,60,000 then ಆಮೇಲೆ ಏನಾಗ್ತಾ ಇದೆ ಆ ಸ್ಪೆಷಲ್ ಆರ್ಡರ್ ಒಪ್ಕೊಳ್ಳೋದ್ರಿಂದ ಏನಾಗ್ತಾ ಇದೆ ಒಂದು ನೇಮ್ ಟ್ಯಾಗ್ ನ ಅಂಟಿಸ್ಕೊಳ್ಳಿಕ್ಕೆ ಇದು ಹಾಗಾಗಿ then ಅದಕ್ಕೆ 1,500 ರೂಪಾಯಿ ಖರ್ಚು ಬೀಳ್ತಾ ಇದೆ ಅದು 1,500 ರೂಪಾಯಿ ಖರ್ಚು ಆಗ್ತದೆ then yes with order 1,500 ರೂಪಾಯಿ then ಆಮೇಲೆ ಏನಾಗಿದೆ then ಪ್ರೈಸ್ ಅಂದ್ರೆ ಏನ ಸ್ಪೆಷಲ್ ಆರ್ಡರ್ 5,000 ಯೂನಿಟ್ಸ್ ನ ಒಪ್ಕೊಂಡಿದೀವಿ ಆ 5,000 ಯೂನಿಟ್ಸ್ ಅನ್ನು ನಾವು ನಮ್ಮ ಕಸ್ಟಮರ್ ಅಂದ್ರೆ ಏನ್ ಮೆಗಾ ಡ್ರಾಪ್ಸ್ ಇದ್ದಾನೆ ಅವನ್ನ ವೇರ್ ಹೌಸ್ ಗೆ ನಾವೇ ಸಾಗಾಟ ಮಾಡ್ಲಿಕ್ಕೆ ಮಾಡ್ಕೊಡ್ತೀವಿ ಅಂತ ಹೇಳಿ ಒಪ್ಕೊಂಡಿದೀವಿ ಅದಕ್ಕೆ 5,000 ರೂಪಾಯಿ ಖರ್ಚು ಬೀಳ್ತಾ ಇದೆ ಹಾಗಾಗಿ 5,000 ರೂಪಾಯಿ ಬರ್ಕೊಡಿ then ಇಲ್ಲಿ 5,000 ಬರ್ಕೊಡಿ then ಈಗ ಏನ್ ಮಾಡಿ ಟೋಟಲ್ ಕಾಸ್ಟ್ ಕಂಡಿದ್ವಿ ಎಷ್ಟು ಕಾಸ್ಟ್ ಇದೆ ಇದು 14,30 3 ಲಕ್ಷ ವಿತೌಟ್ ಆರ್ಡರ್ ಅಲ್ಲಿ then ಡಿಫರೆನ್ಸ್ ಅಂದ್ರೆ 5,000 ಯೂನಿಟ್ಸ್ ನಾವೇನಾದ್ರು ಒಪ್ಕೊಂಡ್ರೆ then 41,500 then ಆಮೇಲೆ ವಿತ್ ಆರ್ಡರ್ ಮೀನ್ಸ್ ಟೋಟಲ್ 3,41,500 ಟೋಟಲ್ ಕಾಸ್ಟ್ then ಈಗ ಏನ್ ಮಾಡಿ ಸೇಲ್ಸ್ ಅಲ್ಲಿ then ಟೋಟಲ್ ಕಾಸ್ಟ್ ಕಳೆದಾಕಿ then ಎಸ್ ಇನ್ಕಮ್ 4,20,000 ಮೈನಸ್ 3 ಲಕ್ಷ 1,20,000 ಇದು ಸ್ಪೆಷಲ್ ಆರ್ಡರ್ ಒಪ್ಕೊಳ್ಳೋದಕ್ಕೆ ಇದ್ದಾಗ ಈಗ ಸ್ಪೆಷಲ್ ಆರ್ಡರ್ ಒಪ್ಕೊಳ್ಳಾಗಿ 75,000 then ಸೇಲ್ಸ್ ರೆವೆನ್ಯೂ ಬರ್ತಿದೆ then ಅಡಿಷನಲ್ ಕಾಸ್ಟ್ ನಮಗೆ ಇನ್ಕರ್ ಆಗ್ತಾ ಇರೋದು 41,500 then ಅಡಿಷನಲ್ ಇನ್ಕಮ್ 33,500 then ಟೋಟಲ್ ಎಷ್ಟಾಯ್ತು ಅಂದ್ರೆ ಟೋಟಲ್ ಸೇಲ್ಸ್ 4,95,000 then ಪ್ರೆಸೆಂಟ್ ಪ್ರೊಡಕ್ಷನ್ ಪ್ಲಸ್ ಸ್ಪೆಷಲ್ ಆರ್ಡರ್ ಎರಡು ಸೇರಿ then ಅದರ ಟೋಟಲ್ ಕಾಸ್ಟ್ 3,40,500 then 1,53,500 ದಿಸ್ ನೆಟ್ ಇನ್ಕಮ್ ಹಾಗಾಗಿ ನನಗೆ ಎಕ್ಸ್ಟ್ರಾ ಇನ್ಕಮ್ ಎಷ್ಟು ಬರ್ತಿದೆ ಅಂದ್ರೆ 33,500 ಎಕ್ಸ್ಟ್ರಾ ಇನ್ಕಮ್ ಬರ್ತಿದೆ ಹಾಗಾಗಿ then ಈ 5,000 ಯೂನಿಟ್ಸ್ ನ ಒಪ್ಕೊಳ್ಳೋದ್ರಿಂದ ಈ ಆರ್ಡರ್ ನ ಒಪ್ಕೋಬಹುದು ಹಾಗಾಗಿ the acceptance of the special order is economically feasible means ನನ್ನ ರೀಚ್ ಅಲ್ಲಿ ಇದೆ ಅಂತ ಹಾಗಾಗಿ ಈ ಆರ್ಡರ್ ನ ಒಪ್ಕೋಬಹುದು ಇದು ಪ್ರಾಬ್ಲಮ್ ಇದು ಮಾರ್ಜಿನ್ ಕಾಸ್ಟಿಂಗ್ ನ ಪ್ರಾಫಿಟ್ ಅಲೋಕೇಶನ್ ನಮಗೆ ಇಲ್ಲಿ ಅಡ್ವಾಂಟೇಜ್ ಆಗುತ್ತೆ ಅಂದ್ರೆ ಫಿಕ್ಸ್ ಕಾಸ್ಟ್ 1,60,000 then 20,000 ಯೂನಿಟ್ಸ್ ಮ್ಯಾನುಫ್ಯಾಕ್ಚರ್ ಮಾಡಿದ್ರು ಸಹ then 25,000 ಯೂನಿಟ್ಸ್ ಮ್ಯಾನುಫ್ಯಾಕ್ಚರ್ ಮಾಡಿದ್ರು 1,60,000 ಇಲ್ಲಿ ಅಡ್ವಾಂಟೇಜ್ ಆಗುತ್ತೆ ಸೊ ಇದು ಪ್ರಾಬ್ಲಮ್ then ಮತ್ತೆ ಇನ್ನೊಂದು ಪ್ರಾಬ್ಲಮ್ ಬೇರೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡುವ then ಇನ್ನೊಂದ್ಸಲ ನೋಡ್ಕೊಂಬಿಡಿ ಪ್ರಾಬ್ಲಮ್ ನೋಡ್ಕೊಳ್ಳಿ ಇನ್ನೊಮ್ಮೆ ಓಕೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸಿಗುವ ಥ್ಯಾಂಕ್ ಯು ಇನ್ನೊಮ್ಮೆ ನೋಡಿ